ಗೌಡ್ರೆ ಯಾಕೆ ಕುಂಟ್ಯಾಕೆ ಕೂತಿದ್ದೀರಾ? ಅತ್ತಿಗೆ ಇನ್ನೂ ಸಮಾಧಾನ ಆಗಲಿಲ್ವೇ? ಇಲ್ಲ ಕಲ, ಇದನ್ನೆಲ್ಲ ನಾನು ಏನಕ್ಕಾದ್ರೂ ಮಾಡಿದ್ನು ಅನಿಸದೆ ಕಲ. ಒಂದ್ ಕಡೆ ಅಷ್ಟು ಪ್ರೀತಿ ಮಾಡಿ ಅವ್ರನ್ನ ಪ್ರಾಣ ಹೊಡೆದ್ರು ಬಿಡಬಾರ್ದು ಅಂತ ತಾಳಿ ಕಟ್ಟಿದ ಹೆಂಡತಿಗೂ ನಾನಂದ್ರೆ ಒಪ್ಪಿಗೆ ಇಲ್ಲ. ಇನ್ನೊಂದ್ ಕಡೆ ನಮ್ಮ ಮನೆಯವ್ರಿಗೂ ನಾನು ಮಾಡಿದ ಯಾವ್ದು ಇಷ್ಟ ಇಲ್ಲ. ಇತ್ತಾಗ ಅವರು ಇಲ್ಲ, ಇವರು ಇಲ್ಲ. ಒಂಥರ ನಡು ನೀರಲ್ಲಿ ನಿಂತಂಗಾಗದೆ ನನ್ನ ಪರಿಸ್ಥಿತಿ. ಗೌಡ್ರೆ, ಈಗ ಎಲ್ಲರೂ ಬೇಜಾರಲ್ಲ ಅವ್ರೆ. ಎಲ್ಲ ವಸಿ ತಿಳಿಯಾದ್ಮೇಲೆ ಸರಿ ಹೋಯ್ತಾರೆ ಗೌಡ್ರೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಈಗ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಎಲ್ಲ ದಾರಿ ಇದ್ದದ್ದು ನನಗೆ. ಅಪ್ಪಾಜಿ ಅವ್ವ ನಾನು ಏನೇ ಮಾಡಿದ್ರು ಅರ್ಥ ಮಾಡ್ಕೋತಾರೆ, ನನ್ನ ನಂಬ್ತಾರೆ ಅನ್ನೋ ಧೈರ್ಯದ ಮಗೆ ಅವ್ರು ತಾಳಿ ಕಟ್ಬಿಟ್ಟೆ. ಯಾರ ಮೇಲೆ ಪ್ರೀತಿಗೋಸ್ಕರ ಇದನ್ನೆಲ್ಲ ಮಾಡಿದ್ನೋ ಅವ್ರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಕಲ. ಇದೆಲ್ಲ ಮನೆಯವ್ರಿಗೂ ಇಷ್ಟ ಆಗ್ಲಿಲ್ಲ. ನೋಡ್ರೆ, ಹಂಗೆಲ್ಲ ಮಾತಾಡ್ಬೇಡಿ ನೀವೆಲ್ಲರೂ ಎಷ್ಟು ಇಷ್ಟಪಡ್ತೀರಿ ಅಂತ ನಮಗೆ ಗೊತ್ತು. ಅಂಥದ್ರಲ್ಲಿ ಆ ದೇವ್ರು ನಿಮ್ಮ ಪ್ರೀತಿಗೆ ಮೋಸ ಮಾಡಾನೆ. ಎಲ್ಲಾದ್ರೂ ಸರೋಯ್ತದೆ ಗೌಡ್ರೆ, ತಾಳ್ಮೆಯಿಂದಿರಿ. ನನ್ ಬಂದಿಸಿ ಅಂತೂ ಅರ್ಥನೇ ಆಯ್ತಿಲ್ಲ ಕಲ. ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ ಆ ಪ್ರೀತಿನೇ ಸಿಗೋದಿಲ್ಲ. ಗೌಡ್ರೆ ಅಳಬೇಡ್ರಿ, ನೀವು ಒಳಗೆ ನೋಡಕ್ಕೆ ಹಾಕಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ. ಸಿದ್ದು, ನಮ್ಗೆ ಹೊಸ ಕೆಲಸ ಇದೆ, ನಾಳೆ ಸಿಗ್ತೀವಿ. ನೋಡಿ ಅದಕ್ಕೆ ಸಿದ್ದು, ಅಂತೂ ನೀವು ಅನ್ಕೊಂಡ್ ಹಾಗೆ ಮಾಡ್ಬಿಟ್ರಿ. ಏನ್ ಮಾಡಿ ಏನ್ ಪ್ರಯೋಜನ? ಅದಕ್ಕೆ ಏನೋ ಒಂದು ಪಡ್ಕೋಬೇಕಂದ್ರೆ ಏನೋ ಒಂದು ಕಳ್ಕೋಬೇಕು ಅಂತಾರಲ್ಲ, ಆ ಥರ ನನಗೆಲ್ಲಾನು ಕಳ್ಕೊಂಡು ಕೂತೀವಿ. ಹಾಗನ್ಬೇಡಿ ಸಿದ್ದು, ಇದೆಲ್ಲ ಒಂದು ಸ್ವಲ್ಪ ಕಾಲ ಕಳೆಯೋವರೆಗೂ ಅಷ್ಟೆ. ಈಗ ಗಾಯ ಹಸಿ ಇದ್ದಾಗ ಅದು ಉರಿ ಆಗುತ್ತೆ, ನೋವಾಗುತ್ತೆ. ಆದರೆ ಅದಕ್ಕೆ ನಾವು ಔಷಧಿ ಹಾಕ್ತಾ ಹೋದಾಗ ಅದು ವಾಸಿ ಆಗಲೇಬೇಕು ಅಲ್ವಾ? ಇದು ಹಾಗೆ. ಹೌದಕ್ಕೆ ಆ ದೇವರು ನನ್ನ ಜೀವನದಲ್ಲೂ ಗಾಯನೂ ಅವನೇ ಕೊಟ್ಟು ಅದೇ ಕೈ ಉಪ್ಪುನೂ ಅವನೇ ಹಾಕ್ತವನೆ. ಇನ್ನೇಂಗೆ ಸರಿ ಹೋದದು? ಹಾಗೆಲ್ಲ ಏನೂ ಅನ್ಕೋಬೇಡಿ ಸಿದ್ದು, ನಂಬಿಕೆ ಕಳ್ಕೊಬೇಡಿ. ಇದೆಲ್ಲ ಸರಿ ಹೋಗೇ ಹೋಗುತ್ತೆ. ನನಗ ನಂಬಿಕೆ ಇದೆ. ನನಗಿಲ್ಲ ಅದಕ್ಕೆ. ನಮ್ಮ ಅಪ್ಪಾಜಿ ಹಠ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನಾನು ಚಿಕ್ಕವನಿದ್ದಾಗ ಇದೇ ಥರ ಯಾವುದೋ ಒಂದು ದಿಸಕ್ಕೆ ಎಷ್ಟೋ ವರ್ಷ ನನ್ನ ಜೊತೆ ಮಾತಾಡಿರಲಿಲ್ಲ. ಈಗ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ ಅದಕ್ಕೆ. ನನಗೂ ಅದೇ ಬೇಕಾಗಿರೋದು ಸಿದ್ದು. ಇದೆಲ್ಲ ಯಾವತ್ತೂ ಸರಿ ಹೋಗಬಾರ್ದು. ಯಾವಾಗಲೂ ನೀನೇ ಎಲ್ಲ ಅಂತ ಮೆರೆಸ್ತಾ ಇದ್ರು ಅಲ್ವಾ? ನೀನು ಹೀಗೇ ನಿಂತಿರಬೇಕು. ನಿಮ್ಮಪ್ಪ ನಿನ್ನ ಮುಖ ಸಹ ನೋಡಬಾರ್ದು. ನೀನು ಅಂದ್ಕೊಂಡಿದ್ದಾಯ್ತೋ ಇಲ್ವೋ ಐ ಡೋಂಟ್ ಕೇರ್. ಆದರೆ ನಾನು ಅಂದ್ಕೊಂಡಿದ್ದು ಮಾತ್ರ 100% ಆಯಿತು. ಖುಷಿ ಪುಟ್ಟ, ಹೇಗಿದೆಯಾ ಕಂದ? ಈ ಪಾಪಿ ಅಮ್ಮನ್ನ ಶ್ರಮಿಸ್ತೀಯ ಅಲ್ವಾ? ಯಾರೂ ಇಲ್ಲದೆ ಇದ್ದಿದ್ದು ನಿನಗೆ ನಾನಿರ್ತೀನಿ ಅಂತ ಹೇಳಿ ಕರ್ಕೊಂಬಂದೆ. ನಾನು ಕೊನೆವರೆಗೂ ಜೋಪಾನವಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದರೆ ಈಗ
ನಿನ್ನ ಅಲ್ಲೇ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನೀನು ನನ್ನ ಜೊತೆಗಿಲ್ದೆ ನನ್ನ ಜೀವನ ಖಾಲಿ ಖಾಲಿ ಅನ್ನಿಸ್ತಿದೆ. ಭಾವನಮ್ಮ, ನೀವು ನನ್ನೇ ಕರ್ಕೊಂಡೋಗಿಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ ಭಾವನಮ್ಮ. ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಂಗೆ ನೀವು ಬೇಕು ಭಾವನಮ್ಮ. ಖುಷಿ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಪುಟ್ಟ. ನೀನು ಯೋಚನೆ ಮಾಡಬೇಡ. ನಮ್ಮಪ್ಪ ಅಮ್ಮ ತುಂಬ ಒಳ್ಳೆಯವರು. ಅವ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಚಿನ್ನಮರಿ, ಚಿನ್ನಮರಿ ನನಗಿಂತ ಬೇಗ ಎದ್ದೋಗಿದ್ದಾರೆ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂದರೆ ಕೇಳೋದೇ ಇಲ್ಲ ನನ್ನ ಮಾತು. ಚಿನ್ನಮರಿ, 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 ನನ್ನ ಅಕ್ಕನ ಈಗಲೇ ನೋಡ್ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾನು ನಾಳೆ ಬೆಳಗ್ಗೆನೆ ಊರಿಗೆ ಹೋಗ್ತಾ ಇದ್ದೀನಿ. ಮಾತಾಡಿದ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ನನ್ನನ್ನು ಬಿಟ್ಟು ತವ್ರ ಮನೆಗೆ ಆದ್ರೂ ಹೋಗ್ಬಿಟ್ರ ಅಂದ್ರೆ ನನಗಿಂತ ಅವರೇ ಹೆಚ್ಚಾದ್ರ ಇವ್ರಿಗೆ. ನಾನು ಇಲ್ಲ ಇಲ್ಲ, ನನ್ನ ಚಿನ್ನಮರಿ ಹಂಗೆಲ್ಲ ಮಾಡಲ್ಲ. ಚಿನ್ನಮರಿ, 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 ಇದು ಅವ್ನಿಗೆ ಏನು ಮಾಡೋಕ್ಕೆ ಅಂತಲೇ ಗೊತ್ತಾಯ್ತಲ್ಲ ಕಲ ನನಗೆ. ಸರಿ ಸರಿ ಮಾಡ್ತೀನಿ ಇದು ಎಲ್ಲ. ದಣ್ಯರ ಪಾರ್ಟಿ ವರ್ಕರ್ ಬಂದಾರ್ರಿ, ನಿಮಗೆ ಬೆಟ್ಟ ಆಗ್ಬೇಕು ಅನ್ನಕತ್ತಾರ. ಏನಿಲ್ಲ ಮಾಡೋದೀಗ, ಇವ್ರಿಗೆಲ್ಲ ಹಂಗೆ ಮಕ್ಕ ತೋರಿಸೋದು. ಈ ಬಡ್ಡಿ ಐದ ಮಾಡಿದ್ದು ನನಗೆ ಎಂಥ ಪಾಡು ಬಂದ್ಬಿಡ್ತು ಅಂದರೆ. ಬರ್ರಿ ದಣ್ಯರ, ಏನ್ರ ಹೇಳಿ ಕಳಿಸ್ಬರ್ರಿ ಅವ್ರಿಗೆ. ಸರ್ ನಡಿಲ್ಲ, ಏನು ಮಾಡೋಕ್ಕಾಗತ್ತೋ, ಮಾಡಿದಕ್ಕೆಲ್ಲ ತಪ್ಪಾಯಿತು ಅಂತ ಕೇಳ್ಕೊತೀನಿ ಅಷ್ಟೇ. ಎಲೆಕ್ಷನ್ ಬೇರೆ ಹತ್ರ ಬತ್ತಾದೆ, ಯಾರನ್ನೂ ವಿರೋಧ ಮಾಡ್ಕೊಳಕ್ಕಾಗಲ್ಲ. ಬಲ್ಲ ಆಯ್ತು ನಡ್ರಿ ದಣ್ಯರ. ಓ ನಮಸ್ಕಾರ ಕಣ್ರಪ್ಪ. ಏನು ಎಲ್ಲ ಚೆನ್ನಾಗಿದ್ದೀರಾ? ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಆರಾತುರ ಸಮೇತ ಬನ್ನಿ ಕೂತ್ಕೊಳ್ಳಿ. ಲೈ ಇವ್ರಿಗೆಲ್ಲ ಉಣ್ಣಕ್ಕೆ ಏನಾದ್ರು ವ್ಯವಸ್ಥೆ ಮಾಡಲ? ಇನ್ನೇನು ವಿಶೇಷ? ಗೌಡ್ರೆ, ನಾವು ಸಿದ್ದೇಗೌಡ್ರನ್ನ ನೋಡಕ್ಕೆ ಬಂದಿದ್ದೀವಿ. ದಯವಿಟ್ಟು ಸ್ವಲ್ಪ ಅವ್ರನ್ನ ಕರೀತೀರಾ? ಸಿದ್ದು,
ಬಲ ಇಲ್ಲಿ. ಏನಣ್ಣ? ಸಿದ್ದೇಗೌಡ್ರಿಗೆ 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 ಸಿದ್ದೇಗೌಡ್ರಿಗೆ. ಅಲ್ಲ ಇದೆಲ್ಲ ಯಾಕೆ ಅಂತ. ಗೌಡ್ರೆ, ಸಿದ್ದೇಗೌಡ್ರು ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ? ಅವರೆಲ್ಲ ನಮ್ಗೊಂಥರ ಮಾದರಿ ಆಗಿದ್ದಾರೆ. ಜನ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಗೌಡ್ರೆ. ಆ ಮುನ್ಸಾಮಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಆ ರೂಲಿಂಗ್ MLA ಅಂತ ಮೆರೀತಿದ್ದ. ಇವಾಗ ಅದಕ್ಕೆ ತಕ್ಕನಾಗಾಯ್ತು. ಹ್ಞೂ ಗೌಡ್ರೆ, ನೀವು ಅವ್ರ ಜೊತೆ ಕೈ ಜೋಡಿಸಿದ್ದು ನಮ್ಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅದೇ ಟೈಮ್ ಸರಿಯಾಗಿ ನಿಮ್ಮ ಮಗ ಈ ಥರ ಮಾಡಿದ್ದು ಒಳ್ಳೇದೇ ಆಯಿತು. ನಮಗಂತೂ ತುಂಬ ಖುಷಿಯಾಗಿದೆ ಗೌಡ್ರೆ. ಸಿದ್ದೇಗೌಡ್ರನ್ನ ಹೈಕಮಾಂಡ್ ಅವ್ರು ಕೂಡ ಕೇಳ್ತಿದ್ದಾರೆ, ಅಷ್ಟು ಪಬ್ಲಿಸಿಟಿ ಸಿಕ್ಕಿದೆ. ನಮ್ಮ ಪಕ್ಷದಿಂದ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಇಂಥ ಹೆಸರು ಬರ್ತಿರ್ಲಿಲ್ಲ ಬಿಡಿ. ಛೇ, ಇವನು ಏನೇ ಮಾಡಿದ್ರು ಇವನ್ನೇ ಹೊಗಳೋ ಹಾಗಾಗುತ್ತಲ್ಲ. ಎಲ್ಲ ಹೋಗಿದ್ರಿ ನೀವು ಕಾಣದೇ ಇದ್ದೀನಿ ನೋಡಿ. ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಬೆಳಗ್ಗೆ ಇಷ್ಟು ಬೇಗ ಎಲ್ಲಿಗೆ ಹೋಗಿದ್ರಿ? ನೀವು ನಿಮಿಷ ಸಮಾಧಾನ ಆಗ್ತೀರಾ? ಅಕ್ಕಂಗೆ ಏನು ಗಿಫ್ಟ್ ಕೊಡೋದು ಅಂತ ನಿನ್ನೆ ರಾತ್ರಿಯಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನನಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಬೆಳಿಗ್ಗೆ ಬೇಗ ಎಚ್ಚರ ಬೇರೆ ಆಗೋಯ್ತು. ಅದಕ್ಕೆ ಅವಳಿಗೇನಾದರೂ ತರೋಣ ಅಂತ ಹೋದೆ. ನನಗಿಷ್ಟ ಆಗಿದ್ದಂತೂ ಏನೂ ಸಿಗಲಿಲ್ಲ. ಈ ಹೂ ಗುಚ್ಛವನ್ನು ಸಿಕ್ತು, ತೊಗೊಂಬಂದೆ. ಚಿನ್ನು ಮರಿ, ಎಷ್ಟು ಸಲ ಕೇಳ್ಕೊಂಡಿದ್ದೀನಿ ನಮ್ಮನ್ನ, ಹೀಗೆ ಹೊರಗೆ ಹೋಗೋವಾಗ ನನಗೊಂದು ಮಾತು ಹೇಳಿ ಹೋಗಿ ಅಂತ. ನೀವು ಯಾಕೆ ಹೀಗೆ ಮಾಡ್ತೀರಾ? ನನ್ನ ಮಾತೇ ಕೇಳೋದಿಲ್ಲ ನೀವು. ರೀ, ನಾನು ಹೋಗಿದ್ದಿಲ್ಲ ಸೂಪರ್ ಮಾರ್ಕೆಟ್ಗೆ. ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಗಾಬರಿ ಆಗದೆ ಇನ್ನೇನಾಗುತ್ತೆ ಚಿನ್ನು ಮರಿ? ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೋಡಬೇಕು ಅಂತ ನನಗೆ ಎಷ್ಟು ಆಸೆ ಇರುತ್ತೆ. ಮಗುವಿನ ಹಾಗೆ ಮುದ್ದಾಗಿ ಮಲಗಿರ್ತೀರಿ. ನಿಮ್ಮನ್ನು ಕಣ್ಣು ತುಂಬ್ಕೋಬೇಕು ಅಂತ ನಾನು ನೋಡಿದ್ರೆ ನೀವು ಕಾಣಲೇ ಇಲ್ಲ. ಗಾಬರಿ ಆಗದೆ ಇನ್ನೇನಾಗುತ್ತೆ? ಆಯ್ತಾಯ್ತು, ಇದು ಒಂದ್ಸತಿ ನನ್ನ ಕ್ಷಮಿಸ್ಬಿಡಿ. ಮುಂದಿನ ಸತಿ ಹಿಂಗೆ ಮಾಡಲ್ಲ. ಈಗ ಈ ಹೂಗುಚ್ಚ ಹೇಗಿದೆ ಅಂತ ಹೇಳಿ. ಚಿನ್ನಮರಿ ನೋಡಿ, ಮುಂದಿನ ಸರ್ತಿ ನೀವು ನನ್ನ ಹೀಗೆ ಹೇಳ್ದೆ ಕೇಳ್ದೆ ಎಲ್ಲೂ ಬಿಟ್ಟು ಹೋಗೋ ಹಾಗಿಲ್ಲ. ನೋಡಿ ನನ್ನ ಇಲ್ಲಿ, ನೀವು ನನ್ನ ಜೀವ, ನನ್ನ ಜೀವಾಳ. ನಾನು ಹೇಳೋದನ್ನ ಕೇಳಿ. ನಿಮ್ಮನ್ನ ಕಣ್ಣನ್ನು ಕಣ್ಣಿಟ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಚಿನ್ನಮರಿ. ಅಂಥದ್ರಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಹೇಳಿ ಚಿನ್ನಮರಿ, ಹೇಳಿ. ಕೈ ಬಿಡಿ. ವೀಣಾ, ಹಾತೆ ಖುಷಿಗೆ ತಿಂಡಿ ತಗೊಂಡ್ ಬಾ ಅಮ್ಮ. ಹಾ. ಅಜ್ಜಿ, ನನಗೆ ಭಾವನಮ್ಮ ಬೇಕು. ನನ್ನನ್ನ ನೋಡ್ಬೇಕು. ನೋಡುವಂತೆ ಪುಟ್ಟ, ಈಗ ಹಠ ಮಾಡಬಾರ್ದು. ಭಾವನಮ್ಮ ಕೆಲ್ಸಕ್ಕೆ ಹೋಗಿದ್ದಾಳೆ. ಅಲ್ಲಿಂದ ಬರ್ತಿದ್ದ ಹಾಗೆ ನಿನ್ನ ನೋಡೋದಕ್ಕೆ ಬರ್ತಾಳೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಅವ್ರು ಸಿದ್ದು ಅಂಕಲ್ ಮನೆಗೆ ತಾನೇ ಹೋಗಿರೋದು. ಯಾಕಿನ್ನೂ ಅಲ್ಲಿಂದ ಬಂದಿಲ್ಲ?
ಖುಷಿ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಭಾವನಮ್ಮ ಬರ್ತಾರೆ ಅಂತ ಅಜ್ಜಿ ಹೇಳ್ತಿದ್ದಾರೆ ತಾನೆ, ಹಠ ಮಾಡಬಾರ್ದು ಪುಟ್ಟ. ತಿನ್ನು. ಅತ್ತೆ ತಿನ್ಸಿ ಅತ್ತೆ, ಅವಳು ರಾತ್ರಿನೂ ಸರಿಯಾಗಿ ಏನೂ ಊಟ ಮಾಡಿಲ್ಲ. ಈಗ ನನ್ನ ಮುದ್ದು ಮರಿ ಈ ಅಜ್ಜಿ ಕೈ ತುತ್ತು ತಿಂತಾಳೆ. ಇಲ್ಲಿ ಆನು ಪುಟ್ಟ, ಹೀಗೆಲ್ಲ ಹಠ ಮಾಡಬಾರ್ದು. ಒಂದೇ ಒಂದು ತುತ್ತಿನು. ತಗೋ. ನಂಗೆ ಬೇಡ, ನಂಗೆ ಭಾವನಮ್ಮ ಬೇಕು. ಪುಟ್ಟಿ, ಇವತ್ತು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ಹೇಳು? ಯಾವಾಗಲೂ ನಿಂಗೆ ಅಜ್ಜಿನೇ ತಾನೇ ತಿಂಡಿ ತಿನ್ಸೋದು. ತಿನ್ಬಿಡು ಮಗು. ನೋಡು, ನೀನು ಈಗೆಲ್ಲ ನಡ್ಕೊಂಡ್ರೆ ಅಜ್ಜಿಗೂ ಬೇಜಾರಾಗಲ್ವಾ? ತಿನ್ಬಿಡು ಪುಟ್ಟ. ಹೌದು ಪುಟ್ಟ, ನೀನ್ ತಿಂಡಿ ತಿಂದಿಲ್ಲ ಅಂತ ಭಾವನಮ್ಮಂಗೆ ಗೊತ್ತಾದ್ರೆ ಅವಳು ಏನು ತಿನ್ನಲ್ಲ. ನೀನ್ ಇಲ್ಲಿ ತಿಂದ್ರೆ ಅವಳು ಅಲ್ಲಿ ತಿಂತಾಳೆ. ಎಲ್ಲ ಸುಳ್ಳು. ಭಾವನಮ್ಮ ಅಲ್ಲಿ ಹೋಗ್ಬೇಕಾದ್ರೆ ನಂಗೆ ಒಂದು ಮಾತು ಹೇಳಲಿಲ್ಲ. ನನ್ನ ಹತ್ರ ಮಾತು ಆಡಲಿಲ್ಲ. ಯಾಕೆ? ಅಲ್ಲಿಗೆ ಹೋದ್ಮೇಲೆ ಫೋನು ಮಾಡಿಲ್ಲ ನೋಡಿ. ನಾನೀಗ ಭಾವನಮ್ಮ ಹತ್ರ ಮಾತಾಡಬೇಕು. ಫೋನ್ ಮಾಡಿಕೊಡಿ. ನಾನು ಹೇಳಿದ್ನಲ್ವಾ ಪುಟ್ಟ, ಭಾವನಮ್ಮ ಈಗ ಕೆಲ್ಸಕ್ಕೆ ಹೋಗಿರ್ತಾಳೆ. ಕೆಲಸದಿಂದ ಬರ್ತಿದ್ದ ಹಾಗೆ ನಾನು ಫೋನ್ ಮಾಡಕ್ ಹೇಳ್ತೀನಿ. ಆಗ ನೀನ್ ಮಾತಾಡುವಂತೆ. ಈಗ ತಿಂಡಿ ತಿನ್ನು. ಇಲ್ಲ ಇಲ್ಲ ಇಲ್ಲ, ನಾನು ಭಾವನಮ್ಮ ಬರೋವರೆಗೂ ತಿನ್ನಲ್ಲ. ತಿನ್ನು ಪುಟ್ಟ. ಬೇಡ. ಮೇಡಮರೇ, ತಿಂಡಿದ್ದೀನಿ. ನನಗೆ ಬೇಡ. ಮೇಡಮರೇ, ಆ ಘಟನೆ ನಡೆದಾಗಿಂದ ನೀವೇನೂ ತಿಂದಿರಕ್ಕಿಲ್ಲ ಅಂತ ನನಗೆ ಗೊತ್ತದೆ. ನೀವು ಹಿಂಗೆ ಹಸುಕೊಂಡಿದ್ರೆ ನನ್ನಿಂದ ನೋಡೋಕ್ಕಾಗೋದಿಲ್ಲ ಮೇಡಮರೇ. ದಯವಿಟ್ಟು ತಿನ್ನಿ. ನಿಮಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಬೇಡ ಅಂದರೆ ಬೇಡ. ಮೇಡಮರೇ, ದಯವಿಟ್ಟು ಹಿಂಗೆ ಚಿಕ್ಕ ಮಕ್ಕಳ ಥರ ಆಟ ಮಾಡಬೇಡಿ. ನಿಮ್ಗೆ ಏನೋ ಕೋಪ ಇದ್ರೂ ಅದು ನನ್ನ ಮೇಲೆ ತೋರಿಸಿ. ನಮ್ಮ ಮಧ್ಯೆ ಎಷ್ಟೇ ಅಪಾರ್ಥಗಳಿದ್ರೂ ಅದನ್ನು ಊಟ ಮೇಲೆ ತೋರಿಸ್ಬಾರ್ದಲ್ವೇ? ಅನ್ನ ಅಂದರೆ ಅನ್ನಪೂರ್ಣೇಶ್ವರಿ, ಅವಳನ್ನ ಹಾಗೆಲ್ಲ ಕಾಯಿಸ್ಬಾರ್ದು. ತಗೊಳ್ಳಿ, ತಿನ್ನಿ. ತಿಂದು ನೀವು ನನ್ನ ಎಷ್ಟು ಬೇಕಾದ್ರೂ ಬೈರಿ. ನಿಮಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ನಾನು ಎಷ್ಟೇ ಬೈದರೂ ಕಣ್ಮುಂದೆನೇ ಬರ್ತಿದ್ದೀರಲ್ಲ. ಮೇಡಮ್ ಅವರೇ, ನೀವು ಹೇಳ್ತಿರ್ತೀರಲ್ಲ ನಮ್ಮ ರಾಜಕೀಯದವರು ಅಂತ, ಅದನ್ನೇ ಇಲ್ಲಿ ಬಳಸ್ತಾವನಷ್ಟೇ. ಈ ನಾಚಿಕೆ ಗೀಚಿಕೆ ಎಲ್ಲ ಇದ್ದರೆ ರಾಜಕೀಯದಲ್ಲ, ಮನೆಯಿಂದಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹಾಗಂತ ನಾನೇನು ಬೂಟಾಟಿಕೆ ಮಾತಾಡ್ತಿಲ್ಲ, ಇದನ್ನು ಪ್ರೀತಿಯಿಂದನೇ ಹೇಳ್ತವನೆ. ನನಗೋಸ್ಕರ ಅಲ್ಲದೆ ಹೋದ್ರು ನಿಮಗೋಸ್ಕರನಾದ್ರೂ ತಿನ್ನಿ. ಈಗ ನನ್ನ ಬಯೋಕ್ಕಾದ್ರೆ ನಿಮ್ಗೆ ಶಕ್ತಿ ಬೇಕಲ್ವೇ? ಅದಕ್ಕೋಸ್ಕರನಾದ್ರೂ ತಿನ್ನಿ. ಈಗ ನಾನು ತಿಂದೆ ಹೋದರೆ ಏನಾಗುತ್ತೆ? ತಿಂದೆ ಹೋದರೆ ನಿಮ್ಗೆ ಸುಸ್ತಾಯ್ತದೆ, ವೀಕ್ ಆಯ್ತೀರಿ, ಆಮೇಲೆ ತಲೆ ಚಕ್ಕರ್ ಬರ್ತದೆ, ಬೀಳ್ತೀರಾ.
ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಗ್ಲೂಕೋಸ್ ಹಾಕಿ ಮಲಗಿಸ್ತಾರೆ. ಇದೆಲ್ಲ ಬೇಕಾ? ಅದಕ್ಕೆ ಸುಮ್ಮನೆ ತಿನ್ನಿ ಮೇಡಮ್ ಅವರೇ. ಅಷ್ಟೇ ತಾನೇ, ನಿಮ್ಮ ಕಣ್ಮುಂದೆ ಇರೋದಕ್ಕಿಂತ ಅಲ್ಲಿರೋದೇ ವಾಸಿ. ಅಷ್ಟೇ ಅಲ್ಲ ಮೇಡಮ್ ಅವರೇ, ಈ ರೀತಿ ತಿಂಡಿ ಊಟ ಎಲ್ಲ ಬಿಟ್ಬಿಟ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಅಂದರೆ ಸತ್ತು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ? ಮೇಡಮ್ ಅವರೇ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ. ನಿಮ್ಗೇನಾದರೂ ಆದರೆ ಈ ಸಿದ್ದೇಗೌಡ ಜೀವಂತವಾಗಿರ್ತಾನಾ? ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ, ಸಾಯಿಸೋದಕ್ಕಲ್ಲ. ಅಂದರೆ ನಾನಿವಾಗ ಬದುಕಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನೀವು ಯಾವತ್ತು ನನಗೆ ನಂಬಿಕೆ ದ್ರೋಹ ಮಾಡಿದ್ರು ಆವತ್ತೇ ನಾನು ಸತ್ತು ಹೋದೆ. ಈಗ ನಾನು ಜೀವಂತ ಶವ. ಶವಕ್ಕೆ ನೀವು ಎಷ್ಟೇ ಶೃಂಗಾರ ಮಾಡಿದ್ರೂ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ನನಗೆ ನೀವೇನೇ ಹೇಳಿದ್ರೂ ಪ್ರಯೋಜನ ಇಲ್ಲ. ನನ್ನ ಹೆಸರು ಉಸಿರು ಎರಡನ್ನೂ ಕಲ್ಮಶ ಮಾಡಿರೋ ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸಲ್ಲ.